ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 31/7/2025 ಜುಲೈ ತಿಂಗಳ ಕೊನೆ ದಿವಸ. ಗುರುವಾರದ ದಿನ ಎಲ್ರಿಗೂ ಒಳ್ಳೇದಾಗ್ಲಿ, ರಾಯರ ಆಶೀರ್ವಾದ, ರಾಯರ ಕೃಪೆ ಎಲ್ಲರ ಮೇಲೂ ಇರ್ಲಿ ಅಂತ ಆಶಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ದಿನದ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಹಾಗೆ ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ತಿಳ್ಕೊಳ್ತಾ ಹೋಗೋಣ. ಗುರೂಜಿಗಳು ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಯೋಣ. ನೋಡಿ, ಇವತ್ತು 31 ಜುಲೈ 2025 ಸಪ್ತಮಿ ಶುಕ್ಲ ಪಕ್ಷ ಚಿತ್ತಾ ನಕ್ಷತ್ರ ಇರುವಂಥದ್ದು, ಸಾಧ್ಯ ಯೋಗ, ಗುರುವಾರ. ಸೂರ್ಯೋದಯ ಇವತ್ತು 6 ಗಂಟೆ 6 ನಿಮಿಷ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಸೂರ್ಯಾಸ್ತ 6 ಗಂಟೆ 45 ನಿಮಿಷ ಇರುವಂಥದ್ದು. ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ರಾಹು ಕಾಲ 2 ಗಂಟೆ 1 ನಿಮಿಷದಿಂದ 3 ಗಂಟೆ 36 ನಿಮಿಷ, ಯಮಗಂಡ ಕಾಲ 6 ಗಂಟೆ 6 ನಿಮಿಷದಿಂದ 7 ಗಂಟೆ 41 ನಿಮಿಷ, ಗುಳಿಕ ಕಾಲ 9 ಗಂಟೆ 16 ನಿಮಿಷದಿಂದ 10 ಗಂಟೆ 51 ನಿಮಿಷ, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ 12 ಗಂಟೆ 1 ನಿಮಿಷದಿಂದ 12 ಗಂಟೆ 51 ನಿಮಿಷವಾಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ರೆ. ಇವತ್ತು ಗುರುವಾರ, ಹಾಗೆ ನಾನು ಹೇಳ್ದೆ ಆಗ್ಲೇ ಜುಲೈ ತಿಂಗಳ ಕೊನೆ ದಿನ. ಏನಾದ್ರೂ ವಿಶೇಷತೆ ಇದೆಯಾ ಗುರೂಜಿ? ನೋಡಿ, ನಮ್ಮ ಪಂಚಾಂಗ ಆಧಾರಿತವಾಗಿ ಕೊನೆಯ ದಿನ ಬರಲ್ಲ. ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ವಿಚಾರವಾಗಿ ಜುಲೈ ಎಂಡಿಂಗ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ವಿಚಾರದಲ್ಲಿ, ಅದರಲ್ಲಿ ವಿಶೇಷ ಶ್ರಾವಣ ಗುರುವಾರಗಳು, ಶ್ರಾವಣ ಮಾಸ ಅಂದ್ರೆ ಹಬ್ಬಗಳ ಮಾಸ, ಪ್ರತಿಯೊಂದು ಇದು ಬರುವಂತ ವಿಶೇಷತೆ ಇರುವಂತದ್ದು. ಅದರಲ್ಲಿ ಮುಂಬರುವ ನಾಳಿನ ದಿನ 2ನೇ ಶ್ರಾವಣ ಶುಕ್ರವಾರ ಆಗಿರುವಂತದ್ದು. ಅತ್ಯಧಿಕವಾಗಿ ಗುರು ಬಂದು ಧನಕಾರಕ ಗ್ರಹ ಅಂತ ಹೇಳ್ತೀವಿ. ಫೈನಾನ್ಸ್ ಆಗಿರ್ಬೋದು, ಲೇವಾದೇವಿ ಆಗಿರ್ಬೋದು, ಒಂದು ಕೊಡುಕೊಳ್ಳಿಕೆ ವಿಚಾರದಲ್ಲಿ, ಒಂದು ಅಕ್ಷರಾಭ್ಯಾಸ, ಜ್ಞಾನ, ಒಂದು ಏನೇ ವಿಚಾರದಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಅಕ್ಷರ ಅಭ್ಯಾಸ ಮಾಡೋದಕ್ಕೆ ಒಂದು ಶುಭ ಒಂದು ಮಾಸ ಅಂತ ಹೇಳ್ತೀವಿ, ಆ ಶುಭ ದಿನ ಅಂತ ಹೇಳ್ತೀವಿ. ಆ ಒಂದು ಪ್ರಕಾರದಲ್ಲಿ ಗುರುವಿಗೆ ಒಂದು ಪ್ರಾಧಾನ್ಯತೆ ಕೊಟ್ಟಿರುವಂತದ್ದು, ಒಂದು ಶುಭ ಕಾರ್ಯಗಳನ್ನು ಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು ಇವತ್ತಿನ ದಿನ ಪ್ರಾರಂಭ ಮಾಡಬಹುದಾಗಿದೆ. ಇವತ್ತಿನ ದಿನದ ವಿಶೇಷತೆಯನ್ನ ತಿಳಿದುಕೊಂಡಿದ್ದಾಯ್ತು ಗುರುಜಿ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ನೋಡಿ, ಇಂದು ನೀವು ಹೆಚ್ಚು ಪ್ರಯತ್ನ ಮಾಡಬೇಕಾಗಿರುವಂಥದ್ದು ಮಕ್ಕಳ ಸಂಘದಲ್ಲಿ ನಿಮ್ಮ ಬಿಡುವಿನ ಸಮಯ ಕಳೆಯಲು ಪ್ರಯತ್ನಿಸಬೇಕು. ಅದರಿಂದ ನಿಮಗೆ ಒತ್ತಡ ಇದ್ರೆ ಆ ಒತ್ತಡ ನಿವಾರಣೆ ಆಗಿ ನೀವು ಹೆಚ್ಚು ಖುಷಿಯಾಗಿರುವಂಥ ದಿನ ಆಗಿರುವಂಥದ್ದು. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಂಬಂಧಿತ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ಒಂದು ಹಠಾತ್ ಒಂದು ಏನಾದರೂ ಏರುಪೇರುಗಳು, ನಮ್ಮ ಒಂದು ಸೇವಿಂಗ್ಸ್ ಅಂತ ಇರುತ್ತೆ, ಅದರಿಂದ ನಿಮಗೆ ಸ್ವಲ್ಪ ಹೆಚ್ಚು ಪಾವತಿಗಳು ಬರುವಂಥದ್ದು, ಅದನ್ನು ಪೇಮೆಂಟ್ಸ್ಗಳು ಬರುವಂಥದ್ದು. ಅದಕ್ಕೆ ನೀವು ತಕ್ಷಣಕ್ಕೆ ವೆಚ್ಚಗಳನ್ನು ನೋಡ್ಕೊಳ್ಳಿ. ಆದಷ್ಟು ನೀವು ಸೇವಿಂಗ್ಸ್ ಇವತ್ತು ಸ್ವಲ್ಪ ಕರಗುವಂಥದ್ದು, ಅದರಿಂದ ಒತ್ತಡ ಜಾಸ್ತಿ ಆಗುವಂಥದ್ದು. ಸ್ವಲ್ಪ ಸಮಾಧಾನದಿಂದಿದ್ರೆ ದಿನ ಚೆನ್ನಾಗಾಗುತ್ತೆ. ವೃಷಭ ರಾಶಿಯವರು ಇವತ್ತಿನ ದಿನ ಸ್ವಲ್ಪ ಸಮಾಧಾನವನ್ನ ತಂದುಕೊಳ್ಳಿ. ಗುರುಜಿ, ಈ ದಿನದ ಮಟ್ಟಿಗೆ ಪರಿಹಾರ ಭಾಗವಾಗಿ ಅಥವಾ ಪರಿಹಾರ ತಂತ್ರ ಅಂತ ವೃಷಭ ರಾಶಿಯವರಿಗೆ ಏನ್ ತಿಳಿಸ್ತೀರಾ? ವೃಷಭ ರಾಶಿಯವರು ಹೆಚ್ಚಾಗಿ ಒಂದು ಮೂಲ ಮಂತ್ರ, ಶುಕ್ರನ ಮೂಲ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ಒಂದು ಜಪ ಮಾಡುವಂಥದ್ದು ಇವತ್ತಿನ ದಿನ ಇವರಿಗೆ ಪರಿಹಾರ ಭಾಗವಾಗಿರುವಂಥದ್ದು. ವೃಷಭ ರಾಶಿಯವರು ನೀವು ಸಮಾಧಾನವನ್ನ ತಂದುಕೊಳ್ಳೋದಕ್ಕೆ ಪರಿಹಾರ ಭಾಗ ಅಂತ ಹೇಳಿ ಗುರೂಜಿಗಳು ತಿಳಿಸಿದ್ದಾರೆ. ಅದನ್ನ ಮಾಡ್ಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ನೀವು ಇತರರೊಡನೆ ಖುಷಿಯ ಕ್ಷಣಗಳನ್ನು ಇವತ್ತು ಹಂಚ್ಕೊಂತೀರಾ. ಅದರಿಂದ ನಿಮ್ಮ ಆರೋಗ್ಯ ಮಟ್ಟ ಕೂಡ ಚೆನ್ನಾಗಿರುತ್ತೆ. ಆದರೆ ನೀವು ಯಾವುದೇ ಒಂದು ಸಣ್ಣ ಪುಟ್ಟ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ, ಎಚ್ಚರಿಕೆಯಿಂದ ಇರಿ, ದಿನ ಚೆನ್ನಾಗಿರುತ್ತೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮಗೆ ತಿಳಿದ ಜನರ ಮೂಲಕ ಒಂದು ಹೊಸ ಆದಾಯಗಳ ಒಂದು ಸೃಷ್ಟಿ ಆಗುವಂಥದ್ದು, ಆದಾಯ ಕೂಡ ಬರುವಂಥದ್ದು, ಕೆಲಸದ ಒತ್ತಡ ಕಡಿಮೆ ಇದ್ದು ನೀವು ಕುಟುಂಬದ ಸದಸ್ಯರ ಜೊತೆಗೆ ಹೆಚ್ಚಿನ ಸಮಯ ಆನಂದಿಸುವ ಒಂದು ದಿನ ಇವತ್ತು ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತೆ. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ದಿನ ಭವಿಷ್ಯ ಏನಿದೆ ತಿಳಿಯೋಣ ಗುರುಜಿ. ಉದ್ಯೋಗ ಸಂಬಂಧಿಸಿದಂತ ಜನರಿಗೆ ಒಂದು ಹಣ ಬಳಸಿದಷ್ಟು ಅಗತ್ಯವಿರುತ್ತೆ. ಹಿಂದಿನ ದಿನಗಳಲ್ಲಿ ನೀವು ಮಾಡಿರುವಂತಹ ಅನಗತ್ಯ ಖರ್ಚುಗಳ ಕಾರಣದಿಂದಾಗಿ ನಿಮ್ಮ ಇವತ್ತಿನ ಹಣದ ಒಂದು ಸ್ಟಾಕ್ ಅಂತ ಹೇಳ್ತೀವಿ, ಅದು ಸಾಕಷ್ಟು ಇರುವುದಿಲ್ಲ. ಆದರೆ ಸ್ವಲ್ಪ ಸಹಾಯ, ಹಣದ ಎರವಲು ಪಡೆಯುವಂಥದ್ದು, ಸ್ನೇಹಿತರಿಂದ ತಗೊಳ್ಳುವಂಥದ್ದು ದಿನ ಇವತ್ತಾಗಿರುತ್ತೆ. ದಿನ ಒಂದು ಸ್ವಲ್ಪ ಚೆನ್ನಾಗಿರುವಂಥದ್ದು, ಸಾಧಾರಣ ಒಂದು ಆರ್ಥಿಕ ಸಾಧಾರಣ, ಬಟ್ ಮಾನಸಿಕವಾಗಿ ಚೆನ್ನಾಗಿರುವಂಥದ್ದು. ಸಾಧಾರಣ ದಿನವನ್ನ ಸಿಂಹ ರಾಶಿಯವರು ಇವತ್ತಿನ ಗುರುವಾರದ ದಿನ ಪಡ್ಕೊಂಡಿದ್ದೀರಾ. ಆದ್ರೆ ಎಲ್ಲದರಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಗುರೂಜಿ ವಾಟ್ಸಪ್ ನಲ್ಲಿ ಬಂದಿರುವಂತ ಪ್ರಶ್ನೆಯನ್ನ ತಗೊಳ್ಬಹುದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರೂಜಿ. ನವೀನ್.
ಜನ್ಮ ದಿನಾಂಕ ಕಳಿಸಿದ್ದಾರೆ 7/8/2004. ಓಕೆ. ಜನ್ಮ ಸಮಯ ಬಂದು 3:06 ಬೆಳಗಿನ ಜಾವ. ಹ್ಮ್. ಮಂಡ್ಯ ಇವರ ಜನ್ಮ ಸ್ಥಳ. ಓಕೆ. ಗುರುಜಿ ಇವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ ಹೈಯರ್ ಎಜುಕೇಶನ್ ಮತ್ತೆ ಫಾರಿನ್ ಸ್ಟಡೀಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಹೈಯರ್ ಎಜುಕೇಶನ್ ಮಾಡಬೇಕು, ಜೊತೆಗೆ ಹೈಯರ್ ಎಜುಕೇಶನ್ಗೆ ಅಂತ ಹೇಳಿ ಫಾರಿನ್ ಕಂಟ್ರೀಸ್ಗೆ ಹೋಗಬೇಕು, ಅದು ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ, ನವೀನ್ ಯಾರು ಪ್ರಶ್ನೆ ಕಳಿಸಿದ್ದೀರಾ, ಜಾತಕದ ವಿಚಾರವಾಗಿ ನೋಡಬೇಕಾದಾಗ ಶುಕ್ರವಾರ ಹುಟ್ಟಿರುವಂಥದ್ದು, ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಸೊ ಎಜುಕೇಷನ್ಗೆ ಇವರಿಗೆ ಗ್ರಹಗಳಂತ ನೋಡಿದಾಗ ಬುಧ ಮತ್ತು ಗುರು ತುಂಬ ಚೆನ್ನಾಗಿದ್ದಾರೆ ಇವರ ಜಾತಕದಲ್ಲಿ. ಅದಲ್ದಿರ ಇವರ ಎಜುಕೇಷನ್ ಭಾವಗಳಂತ ನೋಡಿದಾಗ ಭಾಗ್ಯಸ್ಥಾನ ಅಂದರೆ ಲೈಕ್ ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್, ಅಂದರೆ ಇವರಿಗೆ ಫಾರಿನ್ ಎಜುಕೇಷನ್ ಆ ರೀತಿ ಕೇಳ್ತಾ ಇದ್ದಾರೆ. ಅದರಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಈಗ ನಡೀತಿರುವಂಥ ದಶಾಭುಕ್ತಿಗಳಲ್ಲಿ ವೀಕ್ ಆಗಿದೆ, ಯಾಕಂದರೆ ಇವರಿಗೆ ಕೇತು ಅಂತರ್ದಶೆ ನಡೀತಿದೆ ಜುಲೈ 2025ರಿಂದ. ಸೊ ಮುಂಬರುವ ದಶ ಇವರಿಗೆ ನಡೀತಿರುವಂಥದ್ದು ಸೂರ್ಯ ಮಹಾದಶ ಪ್ರಾರಂಭವಾಗುತ್ತೆ 2026ರಲ್ಲಿ. ಸೂರ್ಯ ಬಂದು ಇವರಿಗೆ ತೃತೀಯಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ತುಂಬಾ ಒಳ್ಳೆ ಶುಭವಾಗಿರುವಂಥದ್ದು. ಮತ್ತೆ ಇವರಿಗೆ 9ನೇ ಮನೆ ಅಧಿಪತಿ ಏನಂತ ಹೇಳ್ತೀವಿ ಶನೇಶ್ವರ ಗ್ರಹರು ತುಂಬಾ ಪ್ರಬಲವಾಗಿ ಇವರ ಜಾತಕದಲ್ಲಿ ಲಗ್ನದಲ್ಲೇ ಇರುವಂಥದ್ದು. ಯಾವಾಗ 9ನೇ ಮನೆ ಭಾಗ್ಯಾಧಿಪತಿ ಲಗ್ನಕ್ಕೆ ಬಂದಾಗ ಖಂಡಿತ ಇವರಿಗೆ ಹೈಯರ್ ಎಜುಕೇಶನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಆದ್ರೆ 1 ವರ್ಷಗಳ ಕಾಲ ವೇಟ್ ಮಾಡಿ ಅದರ ನಂತರ ಇವ್ರು ಏನಾಗುತ್ತೆ ಅಂದ್ರೆ ಶನಿ ಶುಕ್ರನ ಮನೆಯಲ್ಲಿ, ಅಂದ್ರೆ ಶುಕ್ರ ಬಂದು ಕ್ರಿಶ್ಚಿಯನ್ ಕಂಟ್ರಿನ ಸೂಚಿಸುತ್ತೆ. ಯುರೋಪ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಅಲ್ಲಿ ಶಿಕ್ಷಣ ಪಡೆಯುವಂತ ಎಲ್ಲ ವ್ಯವಸ್ಥೆಗಳಾಗುತ್ತೆ. ಆದಷ್ಟು ಸ್ವಲ್ಪ ಪ್ರತಿ ಶನಿವಾರ ಶನಿ ಮಹಾತ್ಮನ ಆರಾಧನೆ, ಶನಿ ಚಾಲಿಸವನ್ನು ಪಠನೆ ಮಾಡುವಂಥದ್ದು ಮತ್ತು ಬಲಗೆ ಮಧ್ಯದ ಬೆರಳಲ್ಲಿ ಒಂದು ನೀಲಮಣಿ ಹರಳನ್ನ ಸಾಧ್ಯವಾದ ಮಟ್ಟಿಗೆ ಧರಿಸ್ಬೋದು. ಆದ್ರೆ ಕೆಲವರು ಕಾಲೇಜ್ ಸ್ಟೂಡೆಂಟ್ಸ್ ರಿಂಗ್ ಅನ್ನ ಹಾಕೊಳಕ್ ಆಗಲ್ಲ ಅಂದ್ರೆ ಕತ್ತಲ್ಲಿ ಏನಾದ್ರು ಒಂದು ಚೈನು, ಒಂದು ದಾರನೋ ಏನೋ ಕಟ್ಕೊಂಡಿದ್ರೆ ಅವರು ಒಂದು ಪೆಂಡೆಂಟ್ ಮುಖಾಂತರ ಆ ರೂಪದಲ್ಲಿ ಹಾಕೋದ್ರಿಂದ ಕೂಡ ಇವರಿಗೆ ತುಂಬಾ ಚೆನ್ನಾಗುತ್ತೆ. ಇವರಿಗೆ ಮುಂದಿನ ವರ್ಷ ಆ ಒಂದು ಎಲ್ಲಾ ಯೋಗಗಳು ಇದೆ ಇವರು ಪ್ರಶ್ನೆ ಕೇಳಿದಂತ ವಿಚಾರದಲ್ಲಿ. ನವೀನ್ ಅವರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೇಳಿದ್ರೆ ಅದಕ್ಕೆ ಗುರುಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರಿಗೆ ಒಳ್ಳೆಯ ವಿಚಾರ ಏನಂದ್ರೆ ಎಲ್ಲರೂ ಸ್ವಲ್ಪ ಇವತ್ತು ಯಾವುದೋ ಒಂದು ದೊಡ್ಡ ಪಾರ್ಟಿ ಕರಿಬೋದು ನಿಮ್ಮ ಮಿತ್ರರು, ಅದರಿಂದ ನಿಮಗೆ ಹೆಚ್ಚುವರಿ ಚೈತನ್ಯ ಅಂದ್ರೆ ಸ್ವಲ್ಪ ಬೂಸ್ಟಪ್ ಅಂತ ಹೇಳ್ತೀವಿ ಆಗುವಂಥದ್ದು. ಸೊ ನೀವು ಗುಂಪಾಗಿ ಸಮಾರಂಭ ಒಂದು ಸಂಯೋಜಿಸುವಂತ ಮಾಡುವಂತ ದಿನ, ಅದರಿಂದ ನಿಮ್ಗೆ ಎಲ್ಲರ ಒಂದು ರೆಕಗ್ನೈಸೇಷನ್ ಸಿಗುತ್ತೆ. ಅದರಿಂದ ಇವತ್ತು ದಿನ ನಿಮ್ಗೆ ಖುಷಿಯಾಗಿರುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾರಾಶಿಯವರು ಒಂದು ಸಂಪ್ರದಾಯಬದ್ಧ ಹೂಡಿಕೆಗಳನ್ನ ಮಾಡಿದಲ್ಲಿ ಇವತ್ತು ಒಳ್ಳೆ ಹಣ ಮಾಡ್ತೀರಾ. ಕುಟುಂಬದ ಪರಿಸ್ಥಿತಿ ನಿಮ್ಗೆ ಯೋಚಿಸುವ ಹಾಗೆ ಇರುವುದಿಲ್ಲ, ಅವರಿಂದ ನಿಮ್ಗೆ ಎಲ್ಲ ಖುಷಿ ಸಿಗುತ್ತೆ, ದಿನ ಚೆನ್ನಾಗಿರುತ್ತೆ. ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ನೋಡಿ ಆಯ್ತು. ತುಲಾ ರಾಶಿಯವರಿಗೂ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸ್ವಲ್ಪ ಆರ್ಥಿಕ ಬದ್ಧತೆಯನ್ನು ಇವತ್ತು ಹೊಂದಬೇಕು. ನೀವು ಹಣದ ಬಗ್ಗೆ ವಿಶೇಷ ಗಮನ ಹರಿಸಬೇಕು, ಇಲ್ಲಾಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಥವಾ ಖರ್ಚಿನ ವಿಚಾರದಲ್ಲಿ ಯಥೇಚ್ಛವಾಗಿ ಆಗಿ ಸ್ವಲ್ಪ ಅದರಿಂದ ನಿಮ್ಗೆ ಒತ್ತಡ ಕ್ರಿಯೇಟ್ ಆಗುವಂತ ದಿನ ಆಗಿರುವಂತದ್ದು. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ರಾಶಿ. ನಿಮ್ಮ ಸಂತೋಷವನ್ನು ನಿಮ್ಮ ಪೋಷಕರ ಜೊತೆ ನೀವು ಹಂಚಿಕೊಳ್ಳಿ. ಒಂಟಿತನ ಮತ್ತು ಖಿನ್ನತೆ ಭಾವನೆ ಅಳಿಸಿ ಹಾಕಿ ಅದರ ಒಂದು ಸಮಯದ ಅಮೂಲ್ಯ ಭಾವವನ್ನು ನೀವು ಅನುಭವಿಸಿ ಮುಂದುವರೆದ್ರೆ ನಿಮಗೆ ದಿನ ಧನುರಾಶಿಯವರಿಗೆ ತುಂಬಾ ಸಕಾರಾತ್ಮಕವಾಗಿ ಪಾಸಿಟಿವ್ ಇಂದ ಕೂಡಿರುವಂತ ಒಂದು ಒಳ್ಳೆ ಶುಭ ದಿನ. ಗುರುಜಿ, ಧನುರಾಶಿಯವರು ಏನಾದ್ರು ಪರಿಹಾರ ತಂತ್ರ ಇವತ್ತಿನ ದಿನದ ಮಟ್ಟಿಗೆ ಮಾಡ್ಕೊಳ್ಬೇಕಾ ಬೇಡವಾ? ಆದಷ್ಟು ನೋಡಿ, ಮನೆಗೆ ಹತ್ರ ಇರುವಂತ ಯಾವುದೇ ಒಂದು ದೇವಸ್ಥಾನದಲ್ಲಿ ನವಗ್ರಹದಲ್ಲಿ ಒಂದು ಗುರುಗ್ರಹ ಏನಿರುತ್ತೋ ಸಾಧ್ಯವಾದ ಮಟ್ಟಿಗೆ ನಿಮಗೆ ಮುಷ್ಟಿಯಷ್ಟು ಒಂದು ಕಡಲೆಕಾಳನ್ನ ಅಥವಾ ಈ ಮುಷ್ಟಿಯಷ್ಟು ಅಥವಾ 1/4 kg ಕಡಲೆಕಾಳನ್ನ ಗುರುಗ್ರಹದ ಮುಂದೆ ನವಗ್ರಹದಲ್ಲಿ ಇಡಿ. ಅಥವಾ ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ನವಗ್ರಹಕ್ಕೆ ಕೆಲವೊಂದು ಕಡೆ ಲಾಕ್ ಸಿಸ್ಟಮ್ ಮಾಡಿರ್ತಾರೆ, ಅಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಡೋದ್ರಿಂದ ಇವರು ಒಂದು ಗುರುಗ್ರಹ ಸಪೋರ್ಟ್ ಸಿಗುತ್ತೆ. ಅದರಿಂದ ಇವರಿಗೆ ದಿನ ಚೆನ್ನಾಗುತ್ತೆ. ಅವತ್ತಿನ ದಿನ ಅಂದ್ರೆ ಗುರುವಾರದ ದಿನ ಮಾತ್ರ ನೀವು ಇದನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ ತಿಳಿಸ್ತಾ ಮುಂದಿನ ರಾಶಿ ನೋಡೋದಕ್ಕೂ ಮುಂಚೆ ನಾವಿವಾಗ ಪ್ರಶ್ನಾ ಸಮಯದಲ್ಲಿ ಮತ್ತೊಂದು ಪ್ರಶ್ನೆಯನ್ನ ತಗೊಳ್ತಾ ಇದೀವಿ. ಗುರುಜಿ ತಗೊಳ್ಳೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ರಿಷಬ್. ಹೌದು. 23/6/1996. 23 ಓಕೆ 6 96. ಜನ್ಮ ಸಮಯ ಬಂದು 3:06 PM ಗಳಲ್ಲಿ. ಓಕೆ. ನ್ಯೂ ಡೆಲ್ಲಿ ಅಂತ ಹೇಳ್ತಾ ಇದ್ದಾರೆ ಗುರುಜಿ ಜನ್ಮಸ್ಥಳ. ಓಕೆ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಜಾಬ್ ಚೇಂಜ್ ಮತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಕೇಳ್ತಾ ಇದ್ದಾರೆ.
ಓಕೆ, ರಿಷಬ್ ಯಾರು ಪ್ರಶ್ನೆ ಕಳಿಸಿದ್ದೀರಾ ಜಾತಕದ ವಿಚಾರದಲ್ಲಿ ನೋಡೋದಾದ್ರೆ, ನೀವು ಭಾನುವಾರ ಹುಟ್ಟಿರುವಂತದ್ದು ಉತ್ತರ ಫಾಲ್ಗುಣಿ ನಕ್ಷತ್ರ ಮತ್ತೆ ಸಿಂಹ ರಾಶಿ. ಈ ಉತ್ತರ ಫಾಲ್ಗುಣಿ ನಕ್ಷತ್ರದ ವಿಚಾರದಲ್ಲಿ ಭಾನುವಾರ ಹುಟ್ಟಿದ್ರೆ ಏನು ಒಳ್ಳೇದು ಅಂದ್ರೆ, ನಮ್ಮ ಕೆಲವಾರು ಸಂಚಿಕೆಗಳಲ್ಲಿ ನಾವು ಚರ್ಚೆ ಮಾಡಿದ್ವಲ್ಲ ಭಾನುವಾರ. ಸೊ ಉತ್ತರ ಫಾಲ್ಗುಣಿ ನಕ್ಷತ್ರ ಸೂರ್ಯ ನಕ್ಷತ್ರದಲ್ಲೇ ಇದೆ. ಯಾವಾಗ್ಲೂ ನಕ್ಷತ್ರಾಧಿಪತಿ ವಾರಾಧಿಪತಿ ಪ್ರಬಲವಾಗಿದ್ರೆ ಏನಾಗುತ್ತೆ, ಅವರ ಮನಸ್ಸು ದೇಹ ಒಂದೇ. ಅಂದ್ರೆ ಈ ಎಕ್ಸಾಂಪಲ್ ನೋಡಿ, ಯಾವ್ದೋ ಒಬ್ರು ಡಿಸೈಡ್ ಮಾಡ್ತಾರೆ ಎಲ್ಲೋ ಒಂದು ಊರಿಗೆ ಹೋಗ್ಬೇಕು, ಒಂದು ಕೆಲಸ ಮಾಡ್ಬೇಕು ಅಂತ. ಅವ್ರು ಡಿಸೈಡ್ ಮಾಡಿದಾಗ ಅವ್ರ ದೇಹ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ರೆ, ಅಂದ್ರೆ ಅದು ಇಮಿಡಿಯೇಟ್ ಆಗಿ ನೆರವೇರಿದ್ರೆ ಅವರಷ್ಟು ಖುಷಿ ಯಾರಿರಲ್ಲ. ಸೊ ಆ ವಿಚಾರದಲ್ಲಿ ಇವ್ರಿಗೆ ತುಂಬಾ ಚೆನ್ನಾಗಿರುವಂತದ್ದು ಋಷಭ್ ಜಾತಕ. ಇವ್ರು ಕೇಳಿಸಿರೋ ಪ್ರಶ್ನೆ ಜಾಬ್ ಚೇಂಜ್ ಅಲ್ವಾ. ಸೊ ಜಾಬ್ ಚೇಂಜ್ಗೆ ದಶಮ ಸ್ಥಾನ ಅಧಿಪತಿ ಚಂದ್ರ ಇವರ ಜಾತಕದಲ್ಲಿ ಲಾಭ ಸ್ಥಾನದಲ್ಲಿದ್ದಾರೆ. ಯಾವಾಗ ದಶಮಾಧಿಪತಿ ಲಾಭದಲ್ಲಿದ್ದಾಗ ಏನಾಗುತ್ತೆ, ಎಲ್ಲಾ ಇಷ್ಟಾರ್ಥಗಳು ಕೆಲಸದಲ್ಲಿ ನೆರವೇರುತ್ತೆ. ಅಂದ್ರೆ ಇವ್ರ ಕೆಲಸದಲ್ಲಿ ಕಲೀಗ್ ಸಪೋರ್ಟ್ ಸಿಗುತ್ತೆ, ಮೇಲಾಧಿಕಾರಿಗಳಿಂದ ಇದಾಗುವಂಥದ್ದು ಎಲ್ಲ ಅನುಕೂಲತೆ ಇರುತ್ತೆ. ಜಾಬ್ ಚೇಂಜ್ ಕೇಳ್ತಾ ಇದ್ರೆ ಮೋಸ್ಟ್ಲಿ ಇವರು ಒಂದು ಆರ್ಗನೈಸೇಷನ್ ಅಲ್ಲಿ ತುಂಬಾ ದಿನ ಇದ್ರೆ ಚೇಂಜ್ ಇರುವಂತದ್ದು. ಸೊ ಈ ವರ್ಷ ಆಗಸ್ಟ್ ಇಂದಾನೆ ಚೆನ್ನಾಗಿದೆ, ಜಾಬ್ ಚೇಂಜ್ ಅಪ್ಲೈ ಮಾಡಬಹುದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾವು ರಾಶಿಯ ಫಲದಲ್ಲಿ ಹೇಳಿದಾಗ ಕೂಡ ಅದನ್ನೇ ಹೇಳಿದ್ವಿ ಮೊನ್ನೆ ಕೆಲವಾರು ಸಂಚಿಕೆಗಳಲ್ಲಿ. ಸಿಂಹ ರಾಶಿ, ಇವ್ರದ್ದು ಕೂಡ ಸಿಂಹ ರಾಶಿ ಇರುವಂತದ್ದು. ಉತ್ತರ ಫಾಲ್ಗುಣಿ ನಕ್ಷತ್ರ ತುಂಬಾ ಒಳ್ಳೆ ಯೋಗ ಇದೆ. ಆದ್ರೆ ದಶ ಸ್ವಲ್ಪ ಇವರಿಗೆ ಒಂದು ಇಂಪಾರ್ಟೆನ್ಸ್ ಅಂದ್ರೆ ಒಂದು ಸ್ಟ್ರೆಸ್ ನ ಕೊಡ್ತಾ ಇಲ್ಲ, ಒಂದ್ ಸ್ವಲ್ಪ ಏನೋ ಫಿಯರ್ ಇದೆ. ರಾಹುಗೆ ಸಂಬಂಧಪಟ್ಟಂತ ರಾಹು ಮಂತ್ರಗಳು, ಓಂ ರಂ ರಾಹುವೇ ನಮಃ ಅಂತ ಜಪ ಮಾಡುವಂಥದ್ದು. ಸಾಧ್ಯವಾದ ಮಟ್ಟಿಗೆ ನವಗ್ರಹಗಳಲ್ಲಿ ರಾಹು ನವಗ್ರಹಕ್ಕೆ ಒಂದು ಕರಿ ಉದ್ದಿನ ಕಾಳನ್ನ ಶನಿವಾರದ ಹೊತ್ತು ನೀಡಿದ್ರೆ ಇವರಿಗೆ ಒಳ್ಳೇದಾಗುತ್ತೆ. ಮುಂಬರುವ ತಿಂಗಳಿನಲ್ಲೇ ಇವರಿಗೆ ಜಾಬ್ ಚೇಂಜ್ ಯೋಗ ಇದೆ. ಸೊ ರಿಷಬ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ನೀಡ್ತಾ ಪರಿಹಾರ ತಂತ್ರವನ್ನ ತಿಳಿಸ್ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ ಗುರೂಜಿ. ಮುಂದಿನ ರಾಶಿ ಬಗ್ಗೆ ನೋಡೋಣ. ಮಕರ ರಾಶಿ. ನೋಡಿ, ಮಕರ ರಾಶಿಯವರು ನೀವು ಇಂದ ಹಣದ ಬಗ್ಗೆ ಸ್ವಲ್ಪ ಒಂದು ವಿಶೇಷ ಗಮನ ಹರಿಸ್ಬೇಕು. ಇಲ್ಲಾಂದ್ರೆ ಹಣದ ಒಂದು ಖರ್ಚು ಆಗುವಂಥದ್ದು, ಅದರಿಂದ ನಿಮಗೆ ಮಾನಸಿಕ ಒತ್ತಡ ಆಗುವಂಥದ್ದು ಇರುವಂಥದ್ದು. ಮತ್ತೆ ಕುಟುಂಬದ ಯಾವುದೇ ಒಂದು ಸದಸ್ಯರು ಸ್ವಲ್ಪ ಕಾಯಿಲೆ ಬೀಳುವಂತ ಕಾರಣ ಆಗ್ಬೋದು. ಅದರಿಂದ ನಿಮಗೆ ಆರ್ಥಿಕ ಬಿಕ್ಕಟ್ಟು ಸ್ವಲ್ಪ ಇವತ್ತಿನ ಮಟ್ಟಿಗೆ ಉಂಟಾಗುವಂಥದ್ದು. ಮುಂದಿನ ರಾಶಿ ಗುರೂಜಿ ಕುಂಭರಾಶಿ. ನಿಮ್ಗೆ ಮನೆಯ ಉಳಿದ ಎಲ್ಲ ಸದಸ್ಯರು ನಿಮ್ಮ ಏಕಾಗ್ರತೆಗೆ ಸ್ವಲ್ಪ ಭಂಗ ಉಂಟು ಮಾಡಬಹುದು. ವೈವಾಹಿಕ ಜೀವನದಲ್ಲಿ ಒಂದು ಕಠಿಣ ಹಂತದ ನಂತರ ಇವತ್ತಿನ ದಿನ ಚೆನ್ನಾಗುತ್ತೆ. ಸ್ವಲ್ಪ ಆದಷ್ಟು ಅಗ್ನಿಗೆ ಸಂಬಂಧಪಟ್ಟಂತದ್ದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಇವತ್ತು ಅನುಭವಿಸ್ತೀರಾ. ಕುಂಭರಾಶಿಯ ನಂತರ ಮುಂದಿನ ರಾಶಿ ಹಾಗೆ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರು ನೋಡಿ, ಆಪ್ತ ಸ್ನೇಹಿತನ ಸಹಾಯದಿಂದ ಇವತ್ತು ಕೆಲವು ವ್ಯಾಪಾರಗಳಿಗೆ ಹಣದ ಲಾಭವಾಗುವ ಪೂರ್ಣ ಪ್ರಮಾಣದ ಸಾಧ್ಯತೆಗಳು ಉಂಟು. ಈ ಹಣ ನಿಮ್ಮ ಅನೇಕ ಸಮಸ್ಯೆಗಳನ್ನು ದೂರ ಮಾಡಬಹುದು. ಅದರಿಂದ ದಿನ ಆರ್ಥಿಕವಾಗಿ ಸಂತೋಷಮಯವಾಗಿ ಇರುತ್ತೆ. ಇಲ್ಲಿಗೆ ವೀಕ್ಷಕರೇ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ನಿಮ್ಮ ರಾಶಿಯ ಅನುಸಾರ ದಿನ ಭವಿಷ್ಯ, ಗುರುವಾರದ ದಿನ ಭವಿಷ್ಯ ಏನು ಅಂತ ಹೇಳಿ ನೀವು ಕೂಡ ತಿಳ್ಕೊಂಡಿದ್ದೀರಾ. ಹಾಗೆ ಕೆಲವೊಂದಷ್ಟು ರಾಶಿಗಳಿಗೆ ಗುರೂಜಿಗಳು ಸಹ ಆ ದಿನದ ಪರಿಹಾರ ಕ್ರಮ, ಪರಿಹಾರ ತಂತ್ರವನ್ನ ತಿಳಿಸ್ಕೊಟ್ಟಿದ್ದಾರೆ. ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಏನಿದೆ, ತುಲಾ ರಾಶಿಯವರಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನ್ ಕೆಲಸ ಮಾಡ್ಕೊಂಡಿದ್ದೀರಾ, ಅವರಿಗೆ ಎಷ್ಟು ಅಭಿವೃದ್ಧಿಗಳಾಗುತ್ತೆ, ಎಷ್ಟು ಒಳ್ಳೇದಾಗುತ್ತೆ ಅಂತ ಹೇಳಿ ಗುರೂಜಿಗಳ ಬಳಿ ಕೇಳ್ತಾ ಹೋಗೋಣ. ಗುರೂಜಿ, ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿ ಇದೆ, ಅದರ ಆಧಾರದ ಮೇಲೆ ರಾಶಿಫಲ ಏನ್ ಸೂಚಿಸುತ್ತೆ? ನೋಡಿ, ಮೊದಲನೇದಾಗಿ ಆಗಸ್ಟ್ ಮಾಸ ಅಂದ್ರೇನೆ ಒಂದು ಹಬ್ಬಗಳ ಮಾಸ, ಶ್ರಾವಣ ಮಾಸ ಪ್ರಾರಂಭವಾಗಿರುವಂಥದ್ದು. ನಮ್ಮ ಎಲ್ಲ ಪ್ರಗತಿ ವಾಹಿನಿ ವೀಕ್ಷಕರಲ್ಲಿ ಹಬ್ಬಗಳ ಮಾಸ, ಶ್ರಾವಣ ಮಾಸಕ್ಕೆ ಒಂದು ಶುಭಾಶಯ ಕೋರ್ತಾ, ಈ ಒಂದು ಮಾಸದಲ್ಲಿ ತುಲಾ ರಾಶಿಯವರ ವಿಚಾರವಾಗಿ ಆಗಸ್ಟ್ ತಿಂಗಳಲ್ಲಿ ಯಾವ್ಯಾವ ಪಾಸಿಟಿವ್ಸ್ ಇದೆ, ಯಾವ್ಯಾವ ನೆಗೆಟಿವ್ಸ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಯಾವುದೇ ರೀತಿ ಗ್ರಹಗಳ ಗೋಚಾರದ ಪ್ರಭಾವ ನಾವು ನೋಡಬೇಕಾದ್ರೆ ಪ್ರಮುಖವಾಗಿ ದೊಡ್ಡ ದೊಡ್ಡ ಗ್ರಹಗಳ ಗೋಚಾರ ನೋಡ್ತೀವಿ. ಅದು ಇಲ್ದಿರ ಒಂದು ಚಿಕ್ಕ ಪುಟ್ಟ ಗ್ರಹಗಳ ಗೋಚಾರ ಏನಂತ ನೋಡ್ತಾ ಬರ್ತೀವಿ. ಅದರಲ್ಲಿ ದೊಡ್ಡ ದೊಡ್ಡ ಗ್ರಹಗಳ ಗೋಚಾರ ಆಗ್ಬಿಟ್ಟಿರುವಂಥದ್ದು. ಚಿಕ್ಕ ಪುಟ್ಟ ಗ್ರಹಗಳ ಗೋಚಾರ ಏನಿದೆ ಅಂತ ನೋಡೋದಾದ್ರೆ, ಮೊದಲೇದಾಗಿ ತುಲಾ ರಾಶಿಗೆ ಸೂರ್ಯ ಭಗವಾನರು ಲಾಭ ಸ್ಥಾನದ ಅಧಿಪತಿ ಆಗಿರುವಂಥದ್ದು. ಇಲ್ಲಿ ಸೂರ್ಯ ಭಗವಾನರು ದಶಮ ಸ್ಥಾನದಲ್ಲಿ ಆಗಸ್ಟ್ 17ನೇ ತಾರೀಕುವರೆಗೆ ಇರುವಂಥದ್ದು. ಆಗಸ್ಟ್ 18ನೇ ತಾರೀಕಿನಿಂದ ಸೂರ್ಯ ಭಗವಾನರು ಲಾಭಾಧಿಪತಿ ಲಾಭ ಸ್ಥಾನಕ್ಕೆ ಬರುವಂಥದ್ದು. ವಿಶೇಷವಾಗಿ ಹೌಸ್ ಆಫ್ ಗೇನ್ಸ್, ಲಾರ್ಡ್ ಈಸ್ ಇನ್ ದ ಹೌಸ್ ಆಫ್ ಗೇನ್ಸ್ ಅಂತ ಬರುವಂಥದ್ದು ಒಳ್ಳೆಯ ವಿಚಾರ. ಎರಡನೇ ಪ್ರಮುಖ ಬದಲಾವಣೆ, ಆಗಸ್ಟ್ 20ನೇ ತಾರೀಕು ಶುಕ್ರ ನಿಮಗೆ ರಾಶಾಧಿಪತಿ, ತುಲಾ ರಾಶಿಯವರಿಗೆ ರಾಶಾಧಿಪತಿ ಆಗಿರುವಂಥದ್ದು ದಶಮ ಸ್ಥಾನಕ್ಕೆ, ಇಷ್ಟು ದಿನ 9ನೇ ಮನೆಯಲ್ಲಿರುವಂಥದ್ದು ಆಗಸ್ಟ್ 19ನೇ ತಾರೀಕುವರೆಗೂ. ತದನಂತರ ದಶಮ ಸ್ಥಾನಕ್ಕೆ ಬರುವಂಥದ್ದು ತುಂಬ ಒಳ್ಳೆಯದು. ದಶಮ ಅಂದರೆ ಕೇಂದ್ರ ಭಾವ, ತುಲಾ ರಾಶಿಗೆ ಕೇಂದ್ರ ಭಾವ, ರಾಶಿಯಾಧಿಪತಿ ಬರುವಂಥದ್ದು ಒಂದು ಒಳ್ಳೆಯ ರಾಜಯೋಗನೇ ಸರಿ. ಮೂರನೇ ಬದಲಾವಣೆ ಅಂತ ಹೇಳ್ತೀವಿ. ಇನ್ನು ಭಾಗ್ಯಾಧಿಪತಿಯಾದ ಬುಧ, ಭಾಗ್ಯ ಮತ್ತು ವ್ಯಯಾಧಿಪತಿಯಾದ ಬುಧ ಗ್ರಹ ಮಿತ್ರನ ಮನೆಯಾದ ಸಿಂಹ ರಾಶಿಗೆ ಆಗಸ್ಟ್ 30ನೇ ತಾರೀಕು ನಂತರ ಬರುವಂಥದ್ದು. ಅಲ್ಲಿವರೆಗೂ ಭಾಗ್ಯಸ್ಥಾನದಲ್ಲೇ ಒಂದು ಭಾಗ್ಯದಿಂದ ದಶಮ ಸ್ಥಾನದಲ್ಲೇ ಈಗ ಒಂದು ಗೋಚಾರದಲ್ಲಿರುವಂಥದ್ದು ಒಳ್ಳೆಯ ವಿಚಾರ.
ಈ ರೀತಿಯಾಗಿ ಗ್ರಹ ಗೋಚಾರದ ಪ್ರಭಾವವಾಗಿ ಪ್ರಮುಖವಾಗಿ 3 ಗ್ರಹಗಳ ಬದಲಾವಣೆ ಆಗ್ತಿರುವಂಥದ್ದು ತುಲಾರಾಶಿಯವರಿಗೆ ತುಂಬ ಒಳ್ಳೆಯದು. ದೊಡ್ಡ ಗ್ರಹಗಳ ಬದಲಾವಣೆ ಆಗಸ್ಟ್ ತಿಂಗಳಲ್ಲಿಲ್ಲ. ನಮ್ಮ ಶಾಸ್ತ್ರದ ಅನುಸಾರವಾಗಿ ನೋಡೋದಾದರೆ ಈ ಚಾತುರ್ಮಾಸ ಅಂತ ಹೇಳಿದ್ರೆ ಆಷಾಢ, ಶ್ರಾವಣ, ಭಾದ್ರಪದ ಈ ಮಾಸದಲ್ಲಿ ವಿಶೇಷವಾಗಿ ಆಚರಣೆಗಳಿಗೆ ಬಹಳ ಮಹತ್ವ ನೀಡಿರುವಂಥದ್ದು. ಆಗಸ್ಟ್ ತಿಂಗಳಲ್ಲಿ ಒಂದು ಶ್ರಾವಣ ಮಾಸ ಪೂರ್ಣ ಪ್ರಮಾಣದಲ್ಲಿ ನೋಡೋದಾದರೆ ಶ್ರಾವಣ ಸೋಮವಾರ ಆಗಿರ್ಬೋದು ಮತ್ತು ಶ್ರಾವಣ ಶುಕ್ರವಾರ ಆಗಿರ್ಬೋದು, ಒಳ್ಳೆಯ ಒಂದು ವಿಚಾರ ಅಂತ ಹೇಳ್ತೀವಿ. ಅದರಲ್ಲಿ ನಾವು ತುಂಬ ವಿಶೇಷತೆ ಕೊಟ್ಟಿರುವಂಥದ್ದು ಶ್ರಾವಣ ಶುಕ್ರವಾರದ ವಿಚಾರ, ಪೂಜಾ ಕೈಂಕರ್ಯಗಳಿಗೆ. ನಮಗೆ ಈ ಒಂದು ತುಲಾರಾಶಿಯವರಿಗೆ ಈ ಒಂದು ಸಕಾರಾತ್ಮಕ ಅಂಶ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಶ್ರಾವಣ ಮಾಸ ಸಿಗುವಂಥದ್ದು. ಮತ್ತು ದೊಡ್ಡ ಗ್ರಹಗಳ ಬದಲಾವಣೆ ಅಥವಾ ದೊಡ್ಡ ಗ್ರಹಗಳ ಫಲ ಅಂತ ನೋಡಿದಾಗ ಶನೇಶ್ವರ ಗ್ರಹ. ಸೊ ಈ ಒಂದು ತುಲಾರಾಶಿಯವರಿಗೆ ನಿಮಗೆ ತುಂಬ ವಿಶೇಷವಾಗಿ ಪಂಚಮಾಧಿಪತಿಯಾಗಿ ಶನೇಶ್ವರ ಗ್ರಹ ಷಷ್ಠ ಭಾವದಲ್ಲಿರುವಂಥದ್ದು. ರೋಗ ರಿಪು ಋಣು ಸ್ಥಾನಕ್ಕೆ ಅಧಿಪತಿಯಾಗಿರುವಂಥ ಶನೇಶ್ವರ ಗ್ರಹರು ಯೋಗಕಾರಕನಾಗಿ ಒಳ್ಳೆ ಫಲ ನೀಡ್ತಾರೆ. ಅದಲ್ದಿರ ಸ್ವಲ್ಪ ಈ ಒಂದು ರಾಶಿಯವರಿಗಂತೂ ತುಲಾರಾಶಿಯವರಿಗೆ ಆಲ್ರೆಡಿ ಗುರುಬಲ ಇರುವಂಥದ್ದು. ಇಲ್ಲೇನಾಗುತ್ತೆ ಅಂದರೆ ತುಂಬ ಪ್ರಮುಖವಾಗಿ ತೃತೀಯ ಷಷ್ಠಮಾಧಿಪತಿಯಾಗಿ ಗುರು ಪೂರ್ಣ ಪ್ರಮಾಣದಲ್ಲಿ ಭಾಗ್ಯಭಾವದಲ್ಲಿ ಇರೋದರಿಂದ ಗುರುಬಲ ತುಂಬ ಚೆನ್ನಾಗಿರುತ್ತೆ. ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ಗುರುಗ್ರಹರು ಭಾಗ್ಯಭಾವದಲ್ಲಿ ವಿಶೇಷವಾಗಿ ಒಳ್ಳೆ ಫಲಗಳನ್ನು ನೀಡುವಂಥ ಎಲ್ಲ ಯೋಗಗಳು ತುಲಾರಾಶಿಯವರಿಗೆ ನೀಡುವಂಥದ್ದು ನೋಡ್ತಾ ಬರ್ತೇವೆ. ಗುರುಜಿ, ಇನ್ನು ನೀವು ತಿಳಿಸಿರೋ ಪ್ರಕಾರ ವಿಸ್ತೃತವಾಗಿ ನೋಡೋದಾದ್ರೆ ಗೋಚಾರದ ಪ್ರಭಾವ ಏನಿದೆ ಅದು ತುಲಾರಾಶಿಯವರ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಬಹುದು ಅಂತ ಹೇಳಿ ನೋಡಿ. ವಿಸ್ತೃತವಾಗಿ ನವಗ್ರಹಗಳ ಗೋಚಾರದಲ್ಲಿ ಇಲ್ಲೇನಾಗುತ್ತೆ, ರಾಶಿಯವರಿಗೆ ಇಷ್ಟು ದಿನ ಏನಾಗುತ್ತೆ ಪಂಚಮ ಶನಿ ದೋಷ ಇತ್ತು, ಅದು ಕೂಡ ನಿವಾರಣೆ ಆಗಿ ಷಷ್ಠ ಭಾವಕ್ಕೆ ಶನಿ ಹೋಗಿರುವಂಥದ್ದು. ಶನಿ ನಿಮಗೆ ಚತುರ್ಥ ಮತ್ತು ಪಂಚಮಾಧಿಪತಿಯಾಗಿ ಷಷ್ಠ ಭಾವದಲ್ಲಿ ಮುಂದೆ ಹೋಗಿರೋದ್ರಿಂದ ಯಾವುದೇ ರೀತಿ ಶನಿ ಬಾಧೆ ಕೊಡ್ತಾ ಇಲ್ಲ. ಶನಿ ದೋಷ ಕೂಡ ದೂರವಾಗಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಏನು ನಿಧಾನ ಆಗ್ತಿತ್ತೋ ಅದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಸಿದ್ಧಿ ಸಿಗುವಂಥ ಒಳ್ಳೆ ಯೋಗ ಅಂತ ಹೇಳ್ತೀವಿ. ಅದೇ ರೀತಿ ಮುಂದೆ ತೃತೀಯ ಮತ್ತು ಷಷ್ಠಾಧಿಪತಿಯಾಗಿರುವಂಥ ಗುರು ಭಗವಾನರು ಪೂರ್ಣ ಪ್ರಮಾಣದಲ್ಲಿ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಒಂದು ಗುರುಬಲದಲ್ಲಿ ಇರುವಂಥದ್ದು. ನಿಮಗೆ ಯಾವುದೇ ಒಂದು ಸಣ್ಣ ಪುಟ್ಟ ಅಡಚಣೆ, ರೋಗ ರಿಪು ಋಣು ಶತ್ರುಗೆ ಅಧಿಪತಿಯಾದ ಗುರು, ಅದರಿಂದ ರೋಗದಿಂದ ಮುಕ್ತರಾಗ್ತೀರಾ. ಮತ್ತು ಯಾವುದೇ ರೀತಿ ತೊಂದರೆ ಅಡಚಣೆಗಳಿಂದ ನೀವು ನಿವೃತ್ತಿಯನ್ನು ಹೊಂದ್ತೀರಾ. ಮತ್ತು ಸಣ್ಣ ಪುಟ್ಟ ಯಾವುದೇ ಅಡಚಣೆಗಳು ಗುರುವಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಮತ್ತು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಒಂದು ಮಾಸ ತುಂಬ ಶುಭ. ಮತ್ತು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ತುಲಾರಾಶಿಯವರಿಗೆ ಅತ್ಯಂತ ಸೂಕ್ತ ಸಮಯ. ಎಲ್ಲ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ಸರಾಗವಾಗಿ ನಡೆದುಕೊಂಡು ಹೋಗುತ್ತೆ ತುಲಾರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ. ಅದಲ್ದಿರ ಮುಂದೆ ನೋಡ್ತಾ ಹೋದರೆ ನಿಮಗೆ 12ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ರೂ ಕೂಡ ನಿಮ್ಮ ರಾಶಿಗೆ ದ್ವಿತೀಯ ಮತ್ತು ಕುಟುಂಬಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿರುವಂಥದ್ದು ಯಾವುದೇ ರೀತಿ ಸಮಸ್ಯೆನ ತಂದು ಕೊಡಲ್ಲ. ಯಾಕಂದರೆ ಗುರು ನಿಮಗೆ ಬಲವಾಗಿದ್ದಾಗ ಯಾವುದೇ ರೀತಿ ಹರ ಕಾಯದಿದ್ರು ಗುರು ಕಾಯುನಯ್ಯ ಅಂತ ಒಂದು ನಾವು ನಮ್ಮ ಕಡೆ ಒಂದು ಗಾದೆಯನ್ನು ನುಡಿನೇ ಇದೆ ಅಲ್ವಾ. ಆ ಗುರುವಿನ ಅನುಗ್ರಹ, ಸಮಸ್ತ ಅನುಗ್ರಹ ನಿಮಗೆ ಒಳ್ಳೆಯದೇ ಆಗುತ್ತೆ. ಅದರಲ್ಲೇ ವಿಶೇಷವಾಗಿ ಶನೇಶ್ವರರಾಗಿರ್ಬೋದು, ಗುರುಗ್ರಹ ಆಗಿರ್ಬೋದು, ಈ ನವಗ್ರಹಗಳ ಗೋಚಾರ ಪ್ರಭಾವದಲ್ಲೇ ಶನಿ ಗುರು ಪ್ರಭಾವ ತುಂಬ ಚೆನ್ನಾಗಿದ್ದರೆ ಸಣ್ಣ ಪುಟ್ಟ ಗ್ರಹಗಳು ಬುಧ ಆಗಿರ್ಬೋದು, ರಾಶಿಯಾಧಿಪತಿ ಶುಕ್ರ ಆಗಿರ್ಬೋದು, ಮಂಗಳ ಆಗಿರ್ಬೋದು, ಈ ಎಲ್ಲ ಗ್ರಹಗಳು ಒಳ್ಳೆಯದಿದೆ. ಮತ್ತು ಇನ್ನು ರಾಹು ಕೂಡ ನಿಮಗೆ ಅಂಥ ಸಮಸ್ಯೆ ಕೊಡಲ್ಲ. ಪಂಚಮ ರಾಹು ಇದ್ದರೂ ಸಣ್ಣ ಪಿತೃದೋಷ ಇದ್ದರೂ ಕೂಡ ಸಣ್ಣ ಪುಟ್ಟ ನಿವಾರಣೆ, ಪಿತೃದೋಷ ನಿವಾರಣೆ ಪೂಜೆಗಳು, ಪಿತೃದೋಷ ನಿವಾರಣೆ ಮಂತ್ರಗಳು ಹೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಲಾಭಸ್ಥಾನದಲ್ಲಿ ಕೇತು ಇದ್ದಾರೆ. ಕೇತು ಯಾವುದೇ ಒಂದು ಗ್ರಹ ರಾಹುಕೇತುಗಳು ರಾಶಿಯಾಧಿಪತಿಯಂತೆ ನಕ್ಷತ್ರಾಧಿಪತಿ ಅಂತ ಫಲ ಕೊಡುತ್ತೆ. ರಾಶಿಯಾಧಿಪತಿ ಅಂದರೆ ಕೇತು ಕುಳಿತಿರುವಂಥ ರಾಶಿಯಾಧಿಪತಿ ಸೂರ್ಯ ಒಳ್ಳೆಯ ಸ್ಥಿತಿಯಲ್ಲಿ ಗೋಚರ ದಶಮದಲ್ಲಿ 17ನೇ ತಾರೀಕುವರೆಗೆ ಇರುವಂಥದ್ದು. ತದನಂತರ ಲಾಭಸ್ಥಾನಕ್ಕೆ ಬರುವಂಥದ್ದು. ಲಾಭಾಧಿಪತಿ ಲಾಭಸ್ಥಾನ ಎಕ್ಸಲೆಂಟ್ ಆಗಿರೋ ಫಲ ಸೂರ್ಯನಿಂದ ನಿರೀಕ್ಷಿಸಬಹುದು. ಈ ರೀತಿ ಒಂದು ನವಗ್ರಹಗಳ ಗೋಚಾರ ಪ್ರಭಾವ ತುಲಾರಾಶಿಯವರಿಗೆ ಸಿಗುವಂಥದ್ದು. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ರಾಶಿಯಾಧಿಪತಿ ಗೋಚಾರದಿಂದ ಏನಾದ್ರೂ ಫಲಗಳು ಸೂಚಿಸುತ್ತಾ ಈ ತುಲಾ ರಾಶಿಯವರು ಯಾವ ಫಲಗಳನ್ನ ಆಗಸ್ಟ್ ಮಂತ್ ನಲ್ಲಿ ಪಡ್ಕೊಳ್ಬಹುದು? ಅವ್ರು ಅಂದ್ಕೊಂಡಿರುವಂತ ಕೆಲಸ ಕಾರ್ಯಗಳು ಸುಲಭವಾಗಿ ನೆರವೇರುತ್ತಾ ಹೇಗೆ? ನೋಡಿ, ಖಂಡಿತ ರಾಷ್ಟ್ರಾಧಿಪತಿ ಶುಕ್ರ ಗ್ರಹರಾಗ್ತಾರೆ ತುಲಾ ರಾಶಿಗೆ. ರಾಷ್ಟ್ರಾಧಿಪತಿಯ ಗೋಚರದಿಂದ ನಿಮಗೆ ಪಾಸಿಟಿವ್ ರಿಸಲ್ಟ್ ಖಂಡಿತ ಬರುತ್ತೆ. ಯಾಕಂದರೆ ನಿಮಗೆ ಆಲ್ರೆಡಿ ಶುಕ್ರ ಗ್ರಹ ಏನಾಗುತ್ತೆ ಅಂದರೆ ನಿಮಗೆ ದಶಮ ಸ್ಥಾನದಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಇರುವಂಥದ್ದು. ತದನಂತರ 20ನೇ ತಾರೀಕು ನಿಮಗೆ ದಶಮ ಸ್ಥಾನ ತುಂಬ ಒಳ್ಳೆಯದಾಗುತ್ತೆ. ಸೊ ಕುಟುಂಬದವರಿಂದ ನಿಮಗೆ ಸಹಾಯ ಸಿಗುವಂಥದ್ದು, ದುಡ್ಡಿನ ಹಣಕಾಸಿನ ಉತ್ತಮ ಪರಿಸ್ಥಿತಿ ಉಂಟಾಗುತ್ತೆ. ಮತ್ತು ನಿಮಗೆ ಬುಧನ ಕೂಡ ಭಾಗ್ಯಸ್ಥಾನ, ಬುಧ ಕೂಡ ಒಳ್ಳೆಯ ಗೋಚಾರದಲ್ಲಿ ಇರುವಂಥದ್ದು ನಿಮಗೆ ಅನುಕೂಲಕರ ಆಗುತ್ತೆ. ಮತ್ತು
12ನೇ ಮನೆಗೆ ಮಂಗಳ ಗ್ರಹ ಗೋಚಾರ ನೋಡಿ. 12ನೇ ಮನೆ ಅಂದರೆ ನಾವು ಹೇಳ್ತೀವಿ ಅಯನ ಶಯನ ಭೋಗಕ್ಕೆ ಕಾರಕವಾಗಿರುವಂಥ ಸ್ಥಾನ ಅಂತ ಹೇಳ್ತೀವಿ. ಅದು ಕೂಡ ಆಕ್ಟಿವ್ ಆಗೋದ್ರಿಂದ ನಿಮ್ಗೇನಾಗುತ್ತೆ, ನಷ್ಟದ ಪ್ರಮಾಣ ಕುಗ್ಗುತ್ತೆ, ಭಾಗ್ಯಗಳು ಹುಡ್ಕೊಂಡು ಬರುವಂಥದ್ದು. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಒಂದು ಸಕ್ಸಸ್ ಸಿಗುವಂಥದ್ದು ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರಿಗೆ. ಮತ್ತು ವೃತ್ತಿಪರವಾಗಿ ವ್ಯಾವಹಾರಿಕವಾಗಿ ಹಣದ ಸಂಪಾದನೆ ಮೂಲಗಳು, ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಅದಲ್ದಿರ ಸಂಪಾದನೆ ಒಂದೇ ಒಂದು ಸಂಪಾದನೆ ಅಲ್ದಿರ 2 ಸಂಪಾದನೆಗಳು ಹೆಚ್ಚಾಗಿ ಆಗ್ಬರುತ್ತೆ. ತನ್ಮೂಲಕ ನಿಮಗೇನು ಒಳ್ಳೆಯ ಅಭಿವೃದ್ಧಿ ರಾಶ್ಯಾಧಿಪತಿಯಿಂದ ಸಿಗುವಂಥದ್ದು. ವಿಶೇಷವಾಗಿ ಲಾಭಾಧಿಪತಿ ಲಾಭಸ್ಥಾನಕ್ಕೆ ಬರೋದ್ರಿಂದ ಏನಾಗುತ್ತೆ, ಗೌರ್ಮೆಂಟ್ ಕೆಲಸ ಮಾಡೋರು, ಗೌರ್ಮೆಂಟ್ ಅಧಿಕಾರಿಗಳು ಒಳ್ಳೆಯ ವಿಚಾರದಲ್ಲಿ ಗೇನ್ಸ್ ಆಗುವಂಥದ್ದು. ಆಮೇಲೆ ತುಲಾರಾಶಿಯವರು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರಿಗೂ ಕೂಡ ತುಂಬ ಒಳ್ಳೆಯದು. ಮತ್ತು ರಾಜಕೀಯ ವ್ಯಕ್ತಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸರ್ಕಾರದ ಜೊತೆ ಇರ್ತಾರೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಈ ರೀತಿ ಸರ್ಕಾರಿ ಟೆಂಡರ್ಗಳಿಂದ ಹಣ ಪಡೆಯೋರು, ಸರ್ಕಾರಿ ಟೆಂಡರ್ಸ್ ಕಡೆಯಿಂದ ಫೇವರ್ಸ್ ಸಿಗುವಂಥದ್ದು ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತು ಯಾವುದೇ ರೀತಿ ನೋಡಿದ್ರೆ ಅಷ್ಟೊಂದು ಲಾಸ್ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ. ಗುರುವಿನ ಮೂಲ ದೃಷ್ಟಿ ರಾಶಿಯವರ ಮೇಲೆ ಇರೋದ್ರಿಂದ ಯಾವುದೇ ರೀತಿ ಅಡಚಣೆ ಇದ್ರೂ ಕೂಡ ಅದನ್ನು ದಾಟಿ ಬರುವಂಥವರು ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ಗೋಚಾರ ಮತ್ತೆ ಉಳಿದಿರುವಂಥ ಗ್ರಹಗಳ ಗೋಚಾರ ಕಾಪಾಡುತ್ತಮ್ಮ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ, ಜೊತೆಗೆ ರಾಶ್ಯಾಧಿಪತಿ ಗೋಚಾರದಿಂದ ಯಾವೆಲ್ಲ ಫಲಗಳು ತುಲಾ ರಾಶಿಯವರಿಗೆ ಲಭಿಸುತ್ತೆ ಅಂತ ಹೇಳಿದ್ರಿ. ನಕ್ಷತ್ರಗಳ ಅನುಸಾರವಾಗಿ ನೋಡ್ತಾ ಹೋಗೋಣ ಗುರುಜಿ. ಈಗ ತುಲಾ ರಾಶಿಯವರಿಗೆ ನಕ್ಷತ್ರಗಳ ಅನುಸಾರವಾಗಿ ಯಾವ್ಯಾವ ಫಲಗಳು ಇದೆ ಆಗಸ್ಟ್ ಮಂತಿನಲ್ಲಿ, ಪರಿಹಾರ ಭಾಗ ಅಂತ ಹೇಳಿ ಏನೇನೆಲ್ಲ ಅವರು ಮಾಡ್ಕೊಳ್ಬಹುದು? ಸೊ ಇಲ್ಲೇನಾಗುತ್ತೆ, ನಕ್ಷತ್ರ ಅನುಸಾರವಾಗಿ ಚಿತ್ತಾ ನಕ್ಷತ್ರದವರಿಗೆ ನೋಡೋದಾದರೆ ಸ್ವಲ್ಪ ಹೊಸ ಪ್ರಯಾಣಗಳು ನಿಮಗೆ ಈ ತಿಂಗಳಲ್ಲಿ ತಾವು ಕೈಗೊಳ್ತೀರಾ. ಅದರಿಂದ ನೀವು ಅಂದ್ಕೊಂಡಿದ್ದನ್ನು ಬೇಗ ಮುಗಿಸಲು ಇವತ್ತು ನೀವು ಈ ಒಂದು ಮಾಸದಲ್ಲಿ ನಿಮಗೆ ಪ್ರಯತ್ನಿಸ್ತೀರಾ, ಅದರಲ್ಲಿ ಯಶಸ್ಸು ಕೂಡ ಸಿಗುತ್ತೆ. ಮತ್ತು ಸ್ವಾತಿ ನಕ್ಷತ್ರದವರ ವಿಚಾರದಲ್ಲಿ ಏನಾಗುತ್ತೆ ಅಂದರೆ ಹಳೆಯ ಕಹಿ ನೆನಪುಗಳು ಸ್ವಲ್ಪ ನಿಮಗೆ ಏನಾದರೂ ಡಿಸ್ಟರ್ಬ್ ಮಾಡ್ಬೋದು, ಆದರೂ ಕೂಡ ಯಾವುದೂ ಸಮಸ್ಯೆ ಇಲ್ಲ. ಅದರಿಂದ ನೀವು ಹೊರಗಡೆ ಬಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ವಿಶಾಖ ನಕ್ಷತ್ರದವರು ಸ್ವಲ್ಪ ಜನರು ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ ವಿಚಾರವಾಗಿ ಅಂದರೆ ಸಂವಹನ ರೀತಿಯಲ್ಲಿ ಅಡಚಣೆಗಳನ್ನ ಪಡ್ಕೋಬಹುದು. ಸ್ವಲ್ಪ ಕೆಲವು ಭೇಟಿಗಳು ಕೂಡ ನಿಮಗೆ ಒಳ್ಳೆಯದನ್ನು ಕೈಗೂಡಿ ಬರುವಂಥದ್ದು. ಮತ್ತು ಪರಿಹಾರ ಭಾಗವಾಗಿ ನೋಡೋದಾದರೆ ಆದಷ್ಟು ನಾವೇನು ಹೇಳ್ತೀವಿ ಅಂತಂದರೆ ಬುಧವಾರದ ಮುಂಜಾನೆ ಸಮಯದಲ್ಲಿ ಸ್ವಲ್ಪ ಹಸುವಿಗೆ ಹುಲ್ಲನ್ನು ನೀಡಿ ಒಳ್ಳೆಯದಾಗುತ್ತೆ. ದಿನಾಲು ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಶಿವನ ದೇವಸ್ಥಾನಕ್ಕೆ ಹತ್ತಿರ ಇರುವಂಥ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು. ಅಲ್ಲಿ ನಿಮಗೆ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಜಪ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಕೆಲವೊಂದು ವಿಚಾರದಲ್ಲಿ ಪರಿಹಾರ ಅಲ್ದಿರ ಕೆಲವೊಂದು ಸೂಚನೆಗಳಂತ ಕೊಡ್ತೀವಿ. ಅಂದರೆ ಈ ಒಂದು ಟಿಪ್ಸ್ ಆಗಿರ್ಬೋದು, ಒಂದು ನೋಟಿಸ್ ಸೂಚನೆ ಅಂತ ಅಂದರೆ ಅದರ ಬಗ್ಗೆ ಎಚ್ಚರಿಕೆ ವಹಿಸಿದರೆ ಏನಾಗುತ್ತೆ, ರಾಶಿಯವರಿಗೆ ಇನ್ನೂ ಹೆಚ್ಚು ಫಲಗಳು ಒಳ್ಳೆಯದಾಗುತ್ತೆ. ಆ ಸೂಚನೆ ಅಂತ ನೋಡೋದಾದರೆ ಈ ಒಂದು ಮಾಸದಲ್ಲಿ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ತುಲಾ ರಾಶಿಯವರು ಮಾಡುವ ಕೆಲಸದಲ್ಲಿ ಸ್ವಲ್ಪ ಸೀಕ್ರೆಸಿ ಇರಲಿ, ರಹಸ್ಯವನ್ನು ಕಾಪಾಡಿದ್ರೆ ಏನಾಗುತ್ತೆ, ಅವರ ಕೆಲಸಗಳು ಬೇಗ ಮುಗಿಯುತ್ತೆ. ಇಲ್ಲಾಂದರೆ ಅವರು ಎಲ್ಲದರ ಕಡೆ ಚರ್ಚೆ ಮಾಡ್ಕೊಂಡು ಬಂದಾಗ ಆ ಕೆಲಸಗಳು ಮುಂದೂಡ್ಬೋದು, ಅಥವಾ ಅಂದ್ಕೊಂಡಿರೋ ಸಮಯಕ್ಕೆ ಕೆಲಸ ಮುಗಿದೇ ಇರ್ಬೋದು. ಆ ರೀತಿ ಯಾಕಂದರೆ ಪರಿಹಾರಗಳನ್ನಂತೂ ನಾವು ಆಲ್ರೆಡಿ ಕೊಟ್ಟಿದ್ದೀವಿ, ಅದರ ಸೂಚನೆಗಳನ್ನು ಕೂಡ ಫಾಲೋ ಮಾಡಿದ್ರೆ ಈ ಒಂದು ತುಲಾರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಪರಿಹಾರ ಭಾಗವನ್ನು ಕೂಡ ಮಾಡಲಿ, ಸೂಚನೆಯನ್ನು ಕೂಡ ಪಾಲಿಸಲಿ. ಮತ್ತು ನಕ್ಷತ್ರ ಆಧಾರಿತವಾಗಿ ನಾವು ಏನು ಫಲಗಳಿದೆ ಹೇಳಿದ್ದೀವಿ ಅದನ್ನು ಕೂಡ ಪಾಲಿಸಿದ್ರೆ ಇವರಿಗೆ ತುಂಬ ಶುಭವಾಗುತ್ತೆ. ಆಗಸ್ಟ್ ಮಾಸದಲ್ಲಿ 100ರಲ್ಲಿ 80% ನಾವು ಈ ಒಂದು ರಾಶಿಯ ಜಾತಕಸ್ಥರಿಗೆ ತುಲಾರಾಶಿಯವರಿಗೆ ಒಳ್ಳೆ ಫಲಗಳು ಅಂತ ನಾವು ನಿರೀಕ್ಷೆ ಮಾಡ್ಬೋದು. ಗುರುಜಿ, ತುಲಾರಾಶಿಯವರು ಬುಧವಾರದ ಹೊತ್ತು ಹಸುವಿಗೆ ಹುಲ್ಲನ್ನ ಹಾಕ್ಬೇಕು ಮುಂಜಾನೆ ಅಂತ ಹೇಳಿದ್ರಿ. ಅಂದ್ರೆ ಅದನ್ನ ಪ್ರತಿ ಬುಧವಾರ ಮಾಡ್ಬೇಕಾ, ಅಥವಾ ಮಾಸದಲ್ಲಿ 1 ಬುಧವಾರ ಅಥವಾ 2 ಬುಧವಾರ, ಯಾವ ರೀತಿಯಾಗಿ ಮಾಡ್ಕೋಬೇಕು ಅವರು? ಇಲ್ಲ, ಪ್ರತಿ ಬುಧವಾರ ಮಾಡಿದ್ರೆ ಒಳ್ಳೇದು. ಮಾಸದಲ್ಲಿ 4 ಬುಧವಾರ ಬರುತ್ತೆ ಆಗಸ್ಟ್ ತಿಂಗಳಲ್ಲಿ. ಪ್ರತಿ ಬುಧವಾರ ಮಾಡಿದ್ರೆ ಅವರಿಗೆ ತುಂಬಾ ಒಂದು ಸೈಕಲ್ ಅಂತ ಇರುತ್ತೆ. ಈಗ ನಾವು ಹೇಗೆ ನೋಡಿ ಒಂದು ಜಪಮಾಲೆಯಲ್ಲಿ ನಾವು ಒಂದು ಜಪಕ್ಕೆ 108 ಹೇಳ್ತೀವಿ, ಆ ರೀತಿ ಯಾವುದೇ ಈ ಫಲಗಳನ್ನ ನಾವು ಏನು ಹೇಳ್ತಾ ಇದೀವಿ ದ್ವಾದಶ ರಾಶಿಗಳಲ್ಲಿ, ಆ ಫಲಗಳನ್ನ ಆ ಮಾಸದ ಪೂರ್ತಿ, ಉದಾಹರಣೆಗೆ ಮಂಗಳವಾರಗಳು ಹೇಳಿದ್ರೆ 4 ಮಂಗಳವಾರಗಳು, ಬುಧವಾರ ಬಂದರೆ 4 ಬುಧವಾರಗಳು, ಈ ರೀತಿ ಮಾಡಿ ಜಪಗಳನ್ನು ಬೇಕಾದ್ರೆ ದಿನಾಲು ಹೇಳಿದ್ರೆ 108 ಬಾರಿ ಮಾಡಿ. ಇಲ್ಲಾಂದರೆ ಆ ವಾರಾಧಾರಿತವಾಗಿ ಜಪಗಳು ಮಾಡಿಕೊಂಡ್ರೆ ಅವರಿಗೆ ಫಲಗಳು ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತುಲಾ ರಾಶಿಯವರಿಗೆ ಪ್ರಮುಖ ಸೂಚನೆಗಳನ್ನ ಆಗಸ್ಟ್ ಮಂತ್ ನಲ್ಲಿ ಪಾಲಿಸಬೇಕು ಅಂತ ಹೇಳಿ ಗುರುಜಿಗಳು ತಿಳಿಸಿದ್ದಾರೆ. ನೀವು ಆ ಸೂಚನೆಗಳನ್ನ ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ, ಬಹುಬೇಗ ಅಭಿವೃದ್ಧಿ ಕಾಣ್ತೀರಾ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೂ ಸಹ ಉತ್ತರವನ್ನ ನೀಡಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.